ಪ್ರಿಯ ವಿದ್ಯಾರ್ಥಿಗಳೇ, ಇದು 2024-25ನೇ ಸಾಲಿನ SSLC ಗಣಿತ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆ 3. ಈಗ ನಾವು 37ನೇ ಪ್ರಶ್ನೆಗೆ ಹೋಗೋಣ. 37ನೇ ಪ್ರಶ್ನೆ ಯಾವುದು? 38,808 cm3 ಘನಫಲವನ್ನು ಹೊಂದಿರುವ ಒಂದು ಗೋಳವನ್ನು 2 ಅರ್ಧಗೋಳಗಳನ್ನಾಗಿ ಕತ್ತರಿಸಿದೆ. ಪ್ರತಿ ಅರ್ಧಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಇಲ್ಲಿ ಒಂದು ಗೋಳವನ್ನು ಏನು ಮಾಡಿದ್ದಾರೆ? ಸಮನಾಗಿ ಅರ್ಧ ಭಾಗ ಮಾಡಿದ್ದಾರೆ. ನಿಮಗೆ ಗೊತ್ತಿದೆ, ಗೋಳವನ್ನು ಅರ್ಧ ಭಾಗ ಮಾಡಿದರೆ ನಮಗೆ 2 ಅರ್ಧಗೋಳಗಳು ಸಿಗ್ತವೆ. ಇಲ್ಲಿ ಕೊಟ್ಟಿರೋದೇನು? ಗೋಳದ ಘನಫಲ. ನಾವು ಕಂಡುಹಿಡಿಬೇಕಾಗಿದ್ದೇನು? ಉಂಟಾದಂತಹ ಅರ್ಧಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣ. ಇದಕ್ಕೆ ನಮಗೆ r ಅವಶ್ಯಕತೆ ಇದೆ. rನ್ನು ಹೇಗೆ ಕಂಡುಹಿಡಿಯೋದು? ಕೊಟ್ಟಂತಹ ಈ ಗೋಳದ ಘನಫಲವನ್ನು ಉಪಯೋಗಿಸ್ಕೊಂಡು ನಾವು rನ್ನು ಕಂಡುಹಿಡ್ಕೋಬೇಕು. ಈ rನ್ನು ಉಪಯೋಗಿಸ್ಕೊಂಡು ಅರ್ಧಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ನಮಗೆ ಗೊತ್ತಿರಬೇಕು. ಅರ್ಧಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಏನು? 3πr². ಇಲ್ಲಿ rನ ಬೆಲೆಯನ್ನು ಹಾಕಿ ನಾವು ಅರ್ಧಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಬಹುದು. ಇಲ್ಲಿ ಗೋಳವನ್ನು ನಾವು ಸಮನಾಗಿ ಅರ್ಧ ಭಾಗ ಮಾಡಿದ್ದೀವಿ. ಗೋಳವನ್ನು ಏನು ಮಾಡಿದ್ದೀವಿ? ಸಮನಾಗಿ ಅರ್ಧ ಭಾಗ ಮಾಡಿದ್ದೀವಿ. ನಾವು ಮೊದಲಿಗೆ ಗೋಳದ ಘನಫಲವನ್ನು ಉಪಯೋಗಿಸ್ಕೊಂಡು ಅದರ ತ್ರಿಜ್ಯವನ್ನು ಕಂಡುಹಿಡ್ಕೋಬೇಕು. ಗೋಳದ ಘನಫಲ ಏನು ಕೊಟ್ಟಿದ್ದಾರೆ? ಗೋಳದ ಘನಫಲ V ಎಷ್ಟು ಕೊಟ್ಟಿದ್ದಾರೆ? 38,808 cm3 ಕೊಟ್ಟಿದ್ದಾರೆ. ನಾವು ಏನನ್ನು ಕಂಡುಹಿಡಿಬೇಕು? rನ್ನು ಕಂಡುಹಿಡಿಬೇಕು. r ಕ್ವಶನ್ ಮಾರ್ಕ್ ಹಾಕೋಣ. ನಾವು ಗೋಳದ ಘನಫಲದ ಸೂತ್ರವನ್ನು ಬರೆಯೋಣ. ಗೋಳದ ಘನಫಲ V ಸೂತ್ರ ಯಾವುದು? ಸೂತ್ರ ಗೊತ್ತಿರಬೇಕು ಮಕ್ಕಳೇ. ಪದೇ ಪದೇ ಹೇಳ್ತಾ ಇದ್ದೀನಿ, ಎಲ್ಲ ಸೂತ್ರ ಕಲ್ತಿಟ್ಕೊಳ್ಳಿ. 4/3 πr³ ಅದು ಎಷ್ಟು ಅಂತ ಕೊಟ್ಟಿದ್ದಾರೆ. ಎಷ್ಟು ಹಾಕೋಣ? ನಾವು 38,808 ಹಾಕೋಣ. 38,808. ಇಲ್ಲಿ 38,808 ಇದೆ. ಈಗ ನಾವೇನು ಮಾಡೋಣ? ಇಲ್ಲಿ 4/3 ಹಾಗೆ ಬರೆಯೋಣ. ಪೈ ಬೆಲೆಯನ್ನು ಹಾಕೋಣ. ಇಲ್ಲಿದು ಈಗ 4/3 ಬರೆಯೋಣ. 4/3 ಪೈನ ಬೆಲೆ ಎಷ್ಟಾಗತ್ತೆ? 22/7 ಆಗುತ್ತೆ. r³ ಹಾಗೆ ಬರೆಯೋಣ. ಇದನ್ನು 38,808 ಬರೆಯೋಣ. ಈಗ ನಾವೇನು ಮಾಡೋಣ ಅಂದರೆ r³ ಮಾತ್ರ ಎಡಭಾಗದಲ್ಲಿ ಇಟ್ಕೊಂಡು ಉಳಿದ ಎಲ್ಲವುಗಳನ್ನು ಏನು ಮಾಡೋಣ? ಬಲಭಾಗಕ್ಕೆ ವರ್ಗಾಯಿಸೋಣ. ಏನದು? r³ ಇಲ್ಲಿ ಮೇಲ್ಭಾಗಕ್ಕೆ ಈ 38,808 ಜೊತೆ ಏನು ಬರುತ್ತೆ? 3 × 7 ಬರುತ್ತೆ. ಅದನ್ನು ಬರೆಯೋಣ. 38,808 ಇಂಟು 3 × 7 ಬೈ 4 × 24 ಕೆಳಭಾಗಕ್ಕೆ ಬರುತ್ತೆ. ಅದನ್ನು ಬರೆಯೋಣ. 4 × 22.
ಈಗ ನಾವು ಸಾಮಾನ್ಯವಾಗಿ ಇಲ್ಲಿ 22 ಇದೆ ಮತ್ತು ಇಲ್ಲಿ ನೋಡಿ 3 + 8 + 8 ಎಷ್ಟಾಗುತ್ತೆ? 16 3 19 ಆಗುತ್ತೆ. 19ರಲ್ಲಿ 8 + 0 8 ಆಗುತ್ತೆ. 19ರಲ್ಲಿ 8 ಕಳೆದ್ರೆ 11 ಬರುತ್ತೆ. ಅಂದರೆ ಇದು 11ರ ಬಗ್ಗೆಯಿಂದ ಭಾಗ ಆಗುತ್ತೆ ಅಂತ ಅರ್ಥ. ಇದನ್ನು ನೀವು 8ನೇ ಕ್ಲಾಸಲ್ಲಿ ಕಲ್ತಿದ್ದೀರಾ. 11ರಿಂದ ಭಾಗವಾಗುವುದನ್ನು ಹೇಗೆ ಪತ್ತೆ ಹಚ್ಬೋದು ಅಂತ. ಇಲ್ಲಿ ಈ 3ರ ಮೊತ್ತದಲ್ಲಿ ಒಂದು ಬಿಟ್ಟು ಒಂದು ನಾವಿಲ್ಲಿ ಲೆಕ್ಕ ಹಾಕಬೇಕು ಮಕ್ಕಳೇ. 3 + 8 + 8 19 ಆಗುತ್ತೆ. ಅದರಲ್ಲಿ ಒಂದು ಬಿಟ್ಟು ಒಂದು ಲೆಕ್ಕ ಹಾಕಿದಾಗ ಯಾವ್ದು ಬರುತ್ತೆ? 8 + 0 8 ಬರುತ್ತೆ. 8 ಕಳೆದಾಗ 19ರಲ್ಲಿ 8 ಹೋದರೆ 11 ಬರುತ್ತೆ. ಅಂದರೆ ಇದು ಕೂಡ 11ರಿಂದ ಭಾಗವಾಗುತ್ತೆ ಅಂತ ಅರ್ಥ. 11 ಬಂದಾಗ ಈಗ ನಾವು 11ರಿಂದ 22 ಅಂತೂ ಭಾಗ ಆಗುತ್ತೆ. 11 2 22. ಇದನ್ನು ಭಾಗಿಸೋಣ. 38 ಇದೆ. 38 ಅಂದರೆ 11 3 33. ಎಷ್ಟು ಉಳ್ಕೊಳ್ತು? ಇಲ್ಲಿ 5 ಉಳ್ಕೊಂಡಿದೆ. 38ರಲ್ಲಿ 33 ಹೋದರೆ 5 ಉಳ್ಕೊಂಡಿದೆ. 58 ಆಗುತ್ತೆ. ಅಂದರೆ 11 5 55 ಆಯಿತು. ಮತ್ತು 3 ಉಳ್ಕೊಳ್ತು. 3 ಉಳ್ಕೊಂಡ್ರೆ 30 ಆಯಿತು. ಇಲ್ಲಿ 30 ಆಯಿತು. 30 ಅಂದರೆ 11 2 22 ಆಯಿತು. ಆಮೇಲೆ ಇಲ್ಲಿ 30ರಲ್ಲಿ 20 ಹೋದರೆ 22 ಹೋದರೆ 8 ಆಯಿತು. 30ರಲ್ಲಿ 22 ಹೋದರೆ 8 ಆಯಿತು. 88 ಉಳ್ಕೊಳ್ತು. 11 8 ಆಯಿತು. ಈಗ ಮತ್ತೆ 35 28 3528 2ರಿಂದ ಅಂತೂ ಭಾಗ ಆಗುತ್ತೆ. ನಾವು ಭಾಗ ಹೋಗಿಸೋಣ. 2 1 ಅದಕ್ಕೇನಾಯ್ತು? ಇಲ್ಲಿ 2 1 2 1 ಉಳ್ಕೊಂಡಿದೆ. 2 7 14 1 ಉಳ್ಕೊಂಡಿದೆ. 2 6 12 ಮತ್ತು 2 4 8 ಆಯಿತು. ಈಗ ನಾವು 4ರ ಮಗ್ಗಿಯಲ್ಲಿ ಇದು ಹೋಗುತ್ತೆ. ಯಾಕೆ ಅಂತಂದರೆ 64 ಏನಿದೆಯಲ್ಲ ಇದು 4ರ ಮಗ್ಗಿಯಲ್ಲಿದೆ. ಅದಕ್ಕೆ ಹೋಗಿಸೋಣ ಅದನ್ನು. 4 1 4 ಇಲ್ಲೇನು ಬಂತು? 4 4 16. ಇಲ್ಲಿ 1 ಉಳ್ಕೊಂಡಿದೆ. ಮತ್ತು 4 4 16 4 1 4. ಈಗ ಇಲ್ಲಿ ಕೆಳಭಾಗದಲ್ಲಿ ಏನೂ ಉಳ್ಕೊಂಡಿಲ್ಲ. ಮೇಲ್ಭಾಗದಲ್ಲಿ ಉಳ್ಕೊಂಡಿರೋದನ್ನು ನಾವು ಬರೆಯೋಣ. r³ ಏನು ಬಂತು? ಇದು 441 ಬಂದಿದೆ. ಅದನ್ನು ಬರೆಯೋಣ. r³ = 441 ಇಂಟು ಇವೆರಡರ ಗುಣಲಬ್ಧ ಬರೆಯೋಣ. ಎಷ್ಟು ಬಂತು? 21 ಬಂತು. ಕೆಳಗಡೆ ಏನೂ ಉಳ್ಕೊಂಡಿಲ್ಲ. ನಮಗೆ ಗೊತ್ತಿದೆ ಈ 441 ಇದು 21ರ ವರ್ಗ ಅಂತ. 21 ಇಂಟು 21 ಮಾಡಿದರೆ 21 ಇಂಟು 21 ಮಾಡಿದರೆ 441 ಬರುತ್ತೆ. ಯಾಕಂದರೆ 21ರ ವರ್ಗ ನಿಮಗೆ ಗೊತ್ತಿರಬೇಕು 441 ಅಂತ. ಅದಕ್ಕೆ ನಾವೇನು ಮಾಡೋಣ? r³ = 441 21 ಇಂಟು 21 ಅಂತ ಬರೆಯೋಣ. 21 ಇಂಟು 21 ಮತ್ತು ಈ 21 ಕೂಡ ಬರೆಯೋಣ. ಅಂದರೆ ನಮಗಿಲ್ಲಿ 3 ಸಲ 21 ಸಿಕ್ಕಿದೆ. ಅಂದರೆ ಏನಾಗುತ್ತದೆ? 21ರ ಘನ ಆಗುತ್ತೆ. 21 ಕ್ಯೂಬ್ ಆಗುತ್ತೆ. r³ = ಏನಾಯಿತು? 21 ಕ್ಯೂಬ್ ಆಯಿತು. ಅಂದರೆ r = ಎಷ್ಟಾಗುತ್ತೆ? 21 ಆಗುತ್ತೆ. ಯಾಕಂದರೆ ಇಲ್ಲಿ ಘಾತ ಸಮ ಇದ್ದಾಗ ಆಧಾರ ಸಂಖ್ಯೆ ಕೂಡ ಸಮವಾಗಿರುತ್ತೆ. ಅದಕ್ಕೆ r = ಏನಾಯಿತು? 21 ಆಯಿತು. 21 ಈಗ 21 ಸೆಂಟಿಮೀಟ್ರ್ ಅಂತ ಬರೆಯೋಣ. ಈಗ ನಾವೇನು ಮಾಡಬೇಕು? ಈ ಆರನ್ನು ಉಪಯೋಗಿಸ್ಕೊಂಡು ಉಂಟಾದಂಥ ಪ್ರತಿ ಅರ್ಧಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಬೇಕು. ಅದಕ್ಕೆ ಬರೆಯೋಣ. ಅರ್ಧಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣ. ಪೂರ್ಣ ಮೇಲ್ಮೈ ವಿಸ್ತೀರ್ಣ ಪೂಮೆ ವಿ ಅಂತ ಬರೆಯೋಣ ನಾವು. ಪೂರ್ಣ ಮೇಲ್ಮೈ ವಿಸ್ತೀರ್ಣ. ಪೂರ್ಣ ಮೇಲ್ಮೈ ವಿಸ್ತೀರ್ಣ ಈಕ್ವಲ್ಸ್ ಏನಾಯಿತು? 3πr² ಆಗುತ್ತೆ. ಇದು ಸೂತ್ರ ನಿಮ್ಗೆ ಗೊತ್ತಿರಬೇಕು. 3πr². ಇದು ಪೂರ್ಣ ಮೇಲ್ಮೈ ವಿಸ್ತೀರ್ಣ. ಯಾವುದರದ್ದು? ಅರ್ಧಗೋಳದ್ದು. ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂದರೆ 2πr² ಆಗುತ್ತೆ. ಅದಕ್ಕೆ ನಾವಿಲ್ಲಿ πr² ಅಂತ ಬರೆಯೋಣ.
ಈಗ ಪೈನ ಬೆಲೆ ಹಾಕೋಣ, ಆರ್ನ ಬೆಲೆ ಹಾಕೋಣ. 3 ಹಾಗೆ ಬರೆಯೋಣ. 3 ಇಂಟು ಪೈನ ಬೆಲೆ ಎಷ್ಟು ನಿಮಗೆ ಗೊತ್ತಿದೆ, 22/7. 22/7. ಆರ್ನ ಬೆಲೆ 21 ಇದೆ. ಅದನ್ನು 2 ಸಲ ಬರೆಯೋಣ, ಯಾಕಂದರೆ ಸ್ಕ್ವೇರ್ ಇದೆ. 21 ಇಂಟು 21 ಆಯಿತು. ಈಗ ಇಲ್ಲಿ 7ರ ಮಗ್ಗಿಯಲ್ಲಿ 21 ಇದೆ, ನೀವು ಕ್ಯಾನ್ಸಲ್ ಮಾಡ್ಬೋದು. 7 1 7, 7 3 21. ಈಗ ನಾವು 3 ಇಂಟು 22 ಇಂಟು 3 ಇಂಟು 21 ಮಾಡಬೇಕು. ಅದಕ್ಕೆ ಏನು ಮಾಡೋಣ ಅಂತಂದರೆ, ಮೊದಲು ಇವೆರಡನ್ನು ಗುಣಿಸ್ಕೊಂಡು ಬರೆಯೋಣ. ಗೊತ್ತಿದೆ ನಿಮಗೆ, 22 ಇಂಟು 3 ಅಂದರೆ 2 3 6, 2 3 6 ಎಷ್ಟಾಗುತ್ತೆ, 66 ಆಗುತ್ತೆ. ಇಂಟು ಆಮೇಲೆ ಇಲ್ಲಿ 7 3 ಉಳ್ಕೊಂಡಿದೆಯಲ್ಲ, 21 ಇಂಟು 3. 21 3 ಇಂಟು ಎಷ್ಟಾಗುತ್ತೆ, 1 3 3 ಮತ್ತು 2 3 6. 21 ಇಂಟು 3 ಎಷ್ಟಾಗುತ್ತೆ, 63 ಬರುತ್ತೆ. ಈಗ ಇವೆರಡನ್ನು ಗುಣಿಸೋಣ. ಈಗ 66 ಇಂಟು 63ನ ಗುಣಿಸೋಣ. 66 ಇಂಟು 63. ಮೊದಲಿಗೆ 66ನ್ನು 3ರಿಂದ ಗುಣಿಸೋಣ. 3 ಇಂಟು 6, 3 6 ಎಷ್ಟಾಯಿತು, 18. ಇಲ್ಲಿ 1 ಕ್ಯಾರಿ ಬರುತ್ತೆ. 3 6 18 ಪ್ಲಸ್ 1 19 ಆಗುತ್ತೆ. 19 ಬರೆಯೋಣ. ಪ್ಲಸ್ ಪುನಃ 6ರಿಂದ ಗುಣಿಸೋಣ. 6 6 36. ಇಲ್ಲಿ 3 ಕ್ಯಾರಿ ಬರುತ್ತೆ. 6 6 36 ಪ್ಲಸ್ 3 39 ಆಗುತ್ತೆ. ಇಲ್ಲಿ ನಾವು 39 ಬರೆಯೋಣ. ಈಗ ಇವೆರಡನ್ನು ಕೂಡಿಸೋಣ. ಇಲ್ಲಿ 8, ನೀವು ಇಲ್ಲಿ ಪ್ಲಸ್ ಆದರೂ ಹಾಕ್ಕೋಬೋದು, 0 ಆದರೂ ಹಾಕ್ಕೋಬೋದು. ಒಟ್ಟಿನೆಲ್ಲ ಜಾಗದಲ್ಲಿ ಏನೂ ಬರೆಯೋಂಗಿಲ್ಲ ನಾವು ಸಂಖ್ಯೆನ. 9 ಪ್ಲಸ್ 6 15 ಆಗುತ್ತೆ. ಇಲ್ಲಿ 1 ಕ್ಯಾರಿ ಬರುತ್ತೆ. 9 ಪ್ಲಸ್ 2 11 ಆಗುತ್ತೆ. ಪ್ಲಸ್ 1 ಅಂದರೆ 4 ಬರುತ್ತೆ. ಅಂದರೆ ಏನು ಬಂತಿಲ್ಲಿ, 4158 cm². ಇದು ಪ್ರತಿ ಅರ್ಧಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣ. ಪ್ರತಿ ಅರ್ಧಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣ.